ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಅಪ್ಡೇಟ್ ಬರ್ತಾ ಇದೆ, ಇನ್ನು ಬಂದಿಲ್ಲ, ಬರುತ್ತೆ. ಓಕೆ, ಆಲ್ರೆಡಿ ನಮ್ಗೆ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಕೂಡ ಈ ತರ ಮಾಡ್ತಾ ಇದ್ದೆ, ಚಾನಲ್ ಮಾಡಿಟೇಷನ್ ಆಗ್ತಾ ಇತ್ತು. ಓಕೆ, ಮಾಡಿಟೇಷನ್ ಆಗೋರಿಗೆ ಮತ್ತೆ ಲೈವ್ ಮಾಡೋರು ಈ ವಿಡಿಯೋ ನೋಡ್ಲೇಬೇಕು. ಯೂಟ್ಯೂಬರ್ಸ್ ಎಲ್ಲರೂ ವಿಡಿಯೋ ನೋಡ್ರೆ ತುಂಬಾ ಒಳ್ಳೇದು. ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಓಕೆ, ಒಂದು ಹೊಸ ಅಪ್ಡೇಟ್ ತರ್ತಾ ಇದಾರೆ ಯೂಟ್ಯೂಬರು. ಏನಪ್ಪಾ ಅಂದ್ರೆ ಫಸ್ಟ್ ಎಲ್ಲ ನೀವು ನ್ಯೂಟ್ ಲೈವ್ ಅಂದ್ರೆ ಲೈವ್ ಆನ್ ಮಾಡಿಟ್ಬಿಟ್ಟು ಹಿಂಗೆ ಸೈಲೆಂಟ್ ಲೈವ್ ಪೇಸ್ ತೋರಿಸಲ್ಲ ನೀವು ಲೇಡೀಸ್ಗಳು, ಏನಿಲ್ಲ ನ್ಯೂಟ್ ಲೈವ್ ಇಟ್ಬಿಟ್ಟೋದು, ಸೌಂಡು ಇಲ್ಲ, ಈ ಕಡೆ ಏನೂ ಇಲ್ಲ, ಇಕ್ಬಿಡೋದು. ಈ ಮೊಬೈಲಲ್ಲಿ ಬರುತ್ತೆ, ಮೊಬೈಲಲ್ಲಿ ಆನ್ ಮಾಡಿಕೋದು, ನಾನು ಚಾನಲ್ ಮಾಡಿಷನ್ ಆಗಲಿ ಅಂತ ನಾನು ನಿಂತು ಮೊಬೈಲ್ ಆನ್ ಮಾಡಿಡೋದು, ಫ್ರೆಂಡ್ಸ್ ಕೇಳೋದು, ಫ್ರೆಂಡ್ಸ್ ಅವ್ರುಗಳು ಆನ್ ಮಾಡಿಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಅದರಿಂದ ಚಾನಲ್ ಮಾಡಿಷನ್ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಿದೆ ಅಂತ ಭರತ ಹೇಳ್ತಾನೆ ಈ ಅಪ್ಡೇಟ್ ಏನು ಅಂತ. ಬನ್ನಿ ಭರತನೇ ಕೇಳೋಣ. ಭರತ್ ಏನ್ ಬರುತ್ತೆ ಈ ಅಪ್ಡೇಟ್? ಈ ಅಪ್ಡೇಟ್ ಬಂದ್ಬಿಟ್ಟು ಏನಂತ ಅಂದ್ರೆ, ಉದಾಹರಣೆಗೋಸ್ಕರ ನಿಮ್ಗೆ 2 ಚಾನಲ್ ತೋರಿಸ್ತೀನಿ. ಆಕ್ಚುಲಿ 5 ಚಾನಲ್ ಈ ತರ ವೈಲೇಷನ್ ಬಂದಿದೆ. ವೈಲೇಷನ್ ಯಾಕೆ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೋಡಿ, ಸ್ಕ್ರೀನ್ ಶಾಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದಲ್ಲ, ಚಾನಲ್ ವೈಲೇಟ್ಸ್ ಅದರ್ ಪಾಲಿಸಿ ಅಂತ ಬಂದಿದೆ. ಇನ್ನೊಂದು ಸ್ಕ್ರೀನ್ ಶಾಟ್ ಆಗ್ತದೆ ನೋಡಿ, ವೈಲೇಷನ್ ಆಫ್ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್. ಈಗ ಫಸ್ಟ್ ಆಫ್ ಆಲ್ ಯಾಕೆ ಬರ್ತೈತೆ, ಈಗ ಯಾಕೆ ವೈಲೇಷನ್ ಬರುತ್ತೆ ಅಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕಂತಂದ್ರೆ, ಒಂದು ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ಹಾಕೋದು, ಇಲ್ಲ ಅಂತಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇಂಡೈರೆಕ್ಟ್ ಆಗಿ ವೈಲೇಟ್ ಮಾಡೋದು, ಬ್ಲಡ್ ಅಂಡ್ ಗ್ರಾಫಿಕ್ ಕಂಟೆಂಟ್ ತೋರಿಸೋದು, ವೈಲೇಟ್ ಕಂಟೆಂಟ್ ತೋರಿಸೋದು. ಸೊ ಇದಕ್ಕೆಲ್ಲ ಬರುತ್ತೆ ವೈಲೇಷನ್. ಆದ್ರೆ ಈ 5 ಚಾನಲ್ಸ್ ಏನೈತೆ ವೈಲೇಷನ್ ಬಂದಿದೆಯಲ್ಲ, ಯಾವ್ದೂ ಮಾಡಿಲ್ಲ. ಈ 5ರಲ್ಲಿ ಯಾವ್ದು ಮಾಡಿಲ್ಲ. ಮತ್ತೆ ಯಾಕೆ ವೈಲೇಷನ್ ಬಂದಿದೆ ಅಂತ ನೀವು ಕೇಳ್ಬೋದು. ಇದೊಂದು ಹೊಸ ಅಪ್ಡೇಟ್. ಜಸ್ಟ್ ಈಗ ಯೂಟ್ಯೂಬ್ ಹತ್ರ ಚಾಟ್ ಮಾಡಿದೆ ಪಾಪ, ಅವ್ರು ಹೇಳಿದ್ರು, ಅರ್ಧ ಅವರ್ ಚಾಟ್ ಮಾಡಿದೆ. ಏನಂದ್ರೆ ಅಂತ ಅಂದ್ರೆ, ಇದು ಒಂದು ಹೊಸ ಅಪ್ಡೇಟ್. ಬಿಕಾಸ್ ತುಂಬಾ ಜನ ಅಕಸ್ಮಾತ್ ಏನಾದ್ರು ನಾನು ಒಂದು ಲೈವ್ ಮಾಡ್ತೀನಿ ಅಂತ ಅಂದ್ರೆ, ಲೈವ್ ಮಾಡ್ಬಿಟ್ಟು ಸೈಲೆಂಟ್ ಲೈವ್ ಇಟ್ಬಿಟ್ಟು ಬೇರೆ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ಬಾರ್ದು. ಸೊ ಈ ತರ ತುಂಬಾ ನಿಮ್ ಫ್ರೆಂಡ್ಸ್ ಸಪೋರ್ಟೇ ತಗೊಳ್ಳಿ. ಉದಾಹರಣೆಗೋಸ್ಕರ ದಿನಕ್ಕೆ ಅಕಸ್ಮಾತ್ ಏನಾದ್ರು ಒಂದು 100 ವಾಚ್ ಅವರ್ ಸಿಗುತ್ತಂತ ಇಟ್ಕೊಳ್ಳಿ. ಈ ತರ ನೀವು ಮಾಡ್ತಾ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮ ಚಾನಲ್ ಮೇಲೆ ಮಾನಿಟೈಸ್ ಮಾಡಲ್ಲ ಅಂತ ಯೂಟ್ಯೂಬ್ ಅವರು ಹೇಳಿದಾರೆ. ನಾ ಯೂಟ್ಯೂಬ್ ಅವ್ರ ಹತ್ರ ಇಷ್ಟೊಂದು ಚಾಟ್ ಮಾಡ್ದಲ್ಲ. ಸೊ ಈ ತರ ನನ್ಗೆ ಹೇಳಿದ್ರು, ಇನ್ಮೇಲೆ ಈ ತರ ಚಾನಲ್ ಎಲ್ಲ ಮಾನಿಟೈಸೇಷನ್ ಮಾಡಲ್ಲ ನಾವು. ಬಿಕಾಸ್ ಉದಾಹರಣೆಗೋಸ್ಕರ ತುಂಬಾ ಚಾನಲ್ಸ್ ಈ ತರ ಆಗ್ತಾ ಇತ್ತು ಮಾನಿಟೈಸೇಷನ್. ತುಂಬಾ ನೋಡಿದೀನಿ, ತುಂಬಾ ಜನ ರಿಪೋರ್ಟ್ ಕೂಡ ಮಾಡಿದ್ದಾರೆ. ಸರ್, ಈ ತರ ಚಾನಲ್ ಎಲ್ಲ ಹೆಂಗೆ ನೀವು ಮಾನಿಟೈಸ್ ಮಾಡ್ತೀರಾ, ಇಲ್ಲಿಗೆಲ್ಲ ವಾಚ್ ಅವರ್ಸ್ ಎಲ್ಲ ತಗೊಂತಿದಾರಂತ. ಸೊ ಅದ್ರಗೋಸ್ಕರ ನೀವು ಮಿನಿಮಮ್ ಲೈವ್ ನಲ್ಲಿ ಮ್ಯೂಟ್ ಇರಬಾರ್ದು, ಫೇಸ್ ಇರ್ಬೇಕು ಅಥವಾ ವಾಯ್ಸ್ ಇರ್ಲೇಬೇಕು. ಬಿಕಾಸ್ ವ್ಯಾಲ್ಯೂ ಕೇಳುತ್ತೆ ಯೂಟ್ಯೂಬರ್, ನಿಮ್ ವ್ಯಾಲ್ಯೂ ಎಲ್ಲಿದೆ ಅಂತ ಯೂಟ್ಯೂಬರ್ ಕೇಳ್ತಾರೆ. ವ್ಯಾಲ್ಯೂ ಇದ್ರೇನೆ ಇಲ್ಲಿ ಯೂಟ್ಯೂಬ್ ಮೇಲೆ ಬೆಲೆ, ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದ್ರಗೋಸ್ಕರ ಈ ತರ ಒಂದು ಯೂಟ್ಯೂಬರ್ ಅಪ್ಡೇಟ್ ತಂದಿರೋದು. ಮುಂಚೆಲ್ಲ ಆರಾಮಾಗಿ ನಾವು ಮ್ಯೂಟ್ ಲೈವ್ ಇಟ್ಬಿಟ್ಟು ಬೇರೆ ಫ್ರೆಂಡ್ಸ್ ಮೊಬೈಲೆಲ್ಲ ಪ್ಲೇ ಮಾಡ್ಬಿಟ್ಟು ಚೆನ್ನಾಗಿ ವಾಚ್ ಔಟ್ ತಗೊಬೋದಿತ್ತು ಅಂತ ನೀವು ಅನ್ಕೊಂಡಿದ್ರಿ. ಅದ್ರ ಮೇಲೆ ಆ ತರ ಆಗೋದಿಲ್ಲ. ಬಿಕಾಸ್ ಇದೊಂದು ಸ್ಟ್ರಿಕ್ಟ್ ಪಾಲಿಸಿ. ಈ ತರ ಮಾಡ್ತೀರಾ ಅಂತಂದ್ರೆ ವೈಲೇಷನ್ ಬರುತ್ತೆ. ಅಕಸ್ಮಾತ್ ಈ ತರ ಮಾಡ್ತಾ ಇದೀರ ಅಂತಂದ್ರೆ, ಚಾನಲ್ ಮಾನಿಟೈಸ್ ಆಗಿದ್ರು, ನಿಮ್ ಚಾನಲ್ ಮಾನಿಟೈಸೇಷನ್ ಇಂದ ಸಸ್ಪೆಂಡ್ ಆಗುತ್ತೆ. ಬಿಕಾಸ್ ಡ್ಯೂ ಟು ವೈಲೇಷನ್ ಆಫ್ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಬರುತ್ತೆ. ಸೊ ಹುಷಾರಾಗಿರಿ ಯೂಟ್ಯೂಬರ್ಸ್, ಯಾರ ಲೈವ್ ಮಾಡ್ತಾ ಇದಾರಾ, ಎಸ್ಪೆಷಲಿ ನಾಟ್ ಮಾನಿಟೈಸ್ ಚಾನಲ್ ತುಂಬಾ ಈ ತರ ಒಂದು ಮಾಡ್ತಾರೆ. ಸೈಲೆಂಟ್ ಲೈವ್ ಇಟ್ಬಿಟ್ಟು ಉದಾಹರಣೆಗೋಸ್ಕರ ನನ್ನ ಹತ್ರ ಒಂದು 10-20 ಜನ ಫ್ರೆಂಡ್ಸ್ ಇದಾರೆ, ಅವರೆಲ್ಲ ಯೂಟ್ಯೂಬರ್ಸ್. ಅವ್ರಿಗೆ ಹೇಳೋದು, ನಾನ್ ನಿಮ್ ಲೈವ್ ಬರ್ತೀನಿ, ನೀನ್ ನಮ್ ಲೈವ್ ಬನ್ನಿ, ಈ ತರ. ಸೊ ಈ ತರ ಒಂದು ಸಪೋರ್ಟ್ ಮಾಡೋದು, ಒಂದ್ ರೀತಿ ಸಬ್ ಟು ಸಬ್ ರೀತಿನೇ ಇದು. ಓಕೆ, ಈ ತರ ನೀವು ಸಪೋರ್ಟ್ ಟು ಸಪೋರ್ಟ್ ಸಪೋರ್ಟ್ ಈ ತರ ತಗೊಂಡು ಚಾನಲ್ ಮಾನಿಟೈಸೇಷನ್ ಆನ್ ಮಾಡಕ್ ಆಗಲ್ಲ. ಇನ್ಮೇಲೆ ನೀವು ಮಿನಿಮಮ್ ಆರ್ಡರ್ ಫೇಸ್ ಅಥವಾ ವಾಯ್ಸ್ ವ್ಯಾಲ್ಯೂ ಇರ್ಲೇಬೇಕು ಅಂತ ಯೂಟ್ಯೂಬರ್ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ನೀವ್ ಏನ್ ಮಾಡೋದು, ಭರತ ನನ್ನ ಫ್ರೆಂಡ್, ಅವನು ಯೂಟ್ಯೂಬರ್, ನಾನು ಯೂಟ್ಯೂಬರ್. ನಾನು ಏನ್ ಮಾಡ್ತೀನಿ, ಭರತ್ ನಾನು ಲೈವ್ ಬರ್ತೀನಪ್ಪ 5 ಗಂಟೆಗೆ ಇಂದ ಒಂದು 7 ಗಂಟೆ ಗಂಟ ನನ್ನ ಲೈವ್ ನಾನ್ ಮಾಡಿಡು ಅಂತ ಭರತ್ನಿಗೆ ಹೇಳ್ತೀನಿ. ಭರತ್ ಓಕೆ ಅಂತಾನೆ. ಅವನೇ ಹೇಳ್ತಾನೆ, ನಾನು 8 ಗಂಟೆಯಿಂದ 10 ಗಂಟೆ ಗಂಟ ಲೈವ್ ಬರ್ತೀನಿ, ನಂದು ಆನ್ ಮಾಡಿಡು ಅಂತಾನೆ. ಓಕೆ ಅಂತೀವಿ. ಈ ರೀತಿ ಆನ್ ಮಾಡ್ಕೊಂಡು ವಾಚ್ ಅವ್ರನ್ನ ತಗೊಂತಾ ಇದ್ದಂತವ್ರದ್ದು 5 ಜನ ಚಾನಲ್ ತೋರ್ಸಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ, 5 ಚಾನಲ್ಗಳು ಈಗ ಈ ರೀತಿ ಆಗಿದೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ 5 ಚಾನಲ್ಗಳು ನಮ್ಮ ಹತ್ರ ಬಂದಿದ್ದಾರೆ. ನಾವು ಚೆಕ್ ಮಾಡಿ ಯೂಟ್ಯೂಬ್ ಟೀಮ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಏನೂ ಇಲ್ಲ ವೈಲೇಷನ್. ನಮ್ಗೆ ತಲೆ ಬಿಸಿ ಆಯ್ತು, ಏನು ತಪ್ಪು ಮಾಡಿಲ್ಲ, ಯಾಕೆ ವೈಲೇಷನ್ ಕೊಟ್ಟಿದೆ. ಹೌದು, ನಾವು ಎಲ್ಲ 2 ಸತಿ ಅಪ್ಲೈ ಮಾಡಿದ, 3ನೇ ಸತಿ ಅಪ್ಲೈ ಮಾಡೋದು ಇದೇ ಗೋಳಾಯ್ತು. ಆಮೇಲೆ ಯೂಟ್ಯೂಬ್ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ನಿಜವಾದ ಏನು ಪ್ರಾಬ್ಲಮ್ ಅಂತ ಗೊತ್ತಾಯ್ತು. ಈ ರೀತಿಯಾಗಿ ನೀವು ವಾಚ್ ಅವ್ರನ್ನ ತಗೊಂಡಿದ್ದೀರಾ ಇಲೀಗಲ್ ಆಗಿ, ಇದು ಇಲೀಗಲ್ ಅಂತ ಡಿಸೈಡ್ ಮಾಡಿದೆ ಯೂಟ್ಯೂಬು. ಅದಕ್ಕೆ ಈ ಒಂದು ಪಾಲಿಸಿ ಮುಖಾಂತರ ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಮಾಡಲ್ಲ ಅಂತ ಹೇಳಿದೆ. ಈಗ ಅದನ್ನೆಲ್ಲ ಇವರು ಲೈವ್ ಮಾಡೋದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಫೇಸ್ ತೋರಿಸಿ ಅಥವಾ ವಾಯ್ಸ್ ಮಾಡಿ ಚಾಟ್ ಇದಾಗಿರ್ಬೇಕು, ರೈಟಿಂಗ್ ಬರಬೇಕು, ಆವಾಗಲೇ ನಿಮ್ಗೆ ವಾಚ್ ಅವರ್ ಸಿಗೋದು. ಅರ್ಥ ಆಯ್ತಲ್ವಾ? ನೀವು ಅಟ್ಲೀಸ್ಟ್ ಮಾತಾಡ್ತಾ ಇರ್ಬೇಕು. ನಿಮ್ ಫೇಸ್ ತೋರ್ಸಕ್ ಆಗ್ಲಿಲ್ಲ, ನಾನು ಫೇಸ್ ತೋರ್ಸ್ ಮಾಡ್ರೆ ಒಳ್ಳೇದು, ತುಂಬಾ ಒಳ್ಳೇದು, ಮಾನಿಟೈಸೇಷನ್ ಆಗುತ್ತೆ.
ಅಟ್ಲೀಸ್ಟ್ ಅದು ಇಲ್ಲ ಪೇಸ್ ತೋರ್ಸಕ್ಕಾಗ ಲೇಡೀಸ್ಗೆ ಆಗಲ್ಲ ಅಂದ್ರೆ ಅದನ್ನು ಕೂಡ ಭರತ ಕೇಳ್ದ. ಭರತ್ ಎಷ್ಟು ತಲೆ ತಿಂದ ಅಂದ್ರೆ ಅದ್ಯಾರೋ ಚಾಟ್ ಮಾಡಕ್ ಬಂದವ್ರು ಮ್ಯಾನೇಜರ್ಗೆ ಕನೆಕ್ಟ್ ಮಾಡ್ಬಿಟ್ರು. ಮ್ಯಾನೇಜರ್ ಕೊಡ್ತೀನಿ ಸರ್, ನಮ್ಮ ಕೈಲಿ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ನೀವು ಮ್ಯಾನೇಜರ್ ಹತ್ರನೇ ಮಾತಾಡ್ಕೊಳ್ಳಿ ಅಂತ ಮ್ಯಾನೇಜರ್ ಹತ್ರ ಕೂಡ ಮಾತಾಡಿ ಈ ಒಂದು ಅಪ್ಡೇಟ್ ಬಂದಿದೆ. ಹೌದು, ನಾವು ಇದು ಕಂಟೆಂಟೇ ಅಲ್ಲ, ಹೆಂಗ್ ಕಂಟೆಂಟ್ ಅಂತ ಡಿಸೈಡ್ ಮಾಡೋಣ ಅಂತ ಭರತ್ ಅವ್ರು ಕ್ವಶನ್ ಕೇಳಿದ್ರು. ಎಸ್ ಹೌದು, ಕಂಟೆಂಟ್ ಅಲ್ಲ, ಏನ್ ರೀತಿ ಇದು ಬ್ಲಾಕ್ ಸ್ಕ್ರೀನ್ ಇಟ್ಬಿಟ್ಟು ವಾಚ್ ಅವ್ರು ತಗೊಳೋದು, ಇದ್ರ ಮೇಲೆ ನಾವು ಒಂದು ಅಪ್ಡೇಟ್ ತರ್ತಾರೆ ಯೂಟ್ಯೂಬರು ಅಂತ ಹೇಳ್ತಾ ಇದಾರೆ. ನೋಡಿ, ಅಪ್ಡೇಟ್ ಬರೋಕ್ ಮುಂಚೆನೆ ನಮ್ಗೆ ಈ ಒಂದು ಅಪ್ಡೇಟ್ ಗೊತ್ತಾಗಿದೆ, ನಿಮ್ಗೂ ಆಲ್ರೆಡಿ ತಿಳಿಸಿದೀವಿ. ಯಾರು ಈ ತರ ಸಪೋರ್ಟ್ ತಗೊಂಡ್ ಮಾಡ್ತಾ ಇರೋರಾದ್ರೆ, ಈಗ ನೋಡಿ ಆಲ್ರೆಡಿ ತುಂಬಾ ಜನ ಮಾಡ್ತಾ ಇದ್ರೆ, ಯಾಕಂದ್ರೆ ನಾನು ಹೇಳಿದೀನಿ ಲೈವ್ ವಾಚ್ ಅವರ್ಸ್ ಸಿಗುತ್ತೆ ಮಾಡಿ ಅಂತ. ಬಟ್ ನೀವು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರ್ ಮಾತಾಡಿ, ಓಕೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಲೈವ್ ಎಂಡಿಂಗ್ ಟೈಮಲ್ಲಿ ಮತ್ತೆ ಒಂದು ಹಾಫ್ ಅನ್ ಅವರ್ ಮಾತಾಡ್ಬಿಟ್ಟು ಲೈವ್ನ ಎಂಡ್ ಮಾಡ್ಬೇಕು, ಓಕೆ. ಈ ಒಂದು ಸಮಸ್ಯೆ ಬರಲ್ಲ ಅಂತೆ. ದಯವಿಟ್ಟು ಈ ರೀತಿ ಮಾಡಿ. ಯಾರೆಲ್ಲ ಲೈವ್ ಮಾಡ್ತಾ ಇದ್ರ ವಾಚ್ ಅವರ್ ತಗೊಂತಾ ಇರೋರು ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನಿಮ್ ಚಾನಲ್ ಆಡಿಷನ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ ಚಾನಲ್ ಲೈಫ್ ಟೈಮ್ ಅದು ಆಡಿಷನ್ ಆಗಲ್ಲ. ಆ ವಿಡಿಯೋ ಒಂದು ಲೈವ್ಗಳು ಕೂಡ ನೀವು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ್ರೆ ವಾಚ್ ಅವರ್ ಲೆಸ್ ಆಗುತ್ತೆ, ಮತ್ತೆ ಫಸ್ಟ್ ಇಂದ ಇದನ್ನ ಮಾಡ್ಬೇಕಾಗತ್ತೆ ನೀವು, ಅಲ್ವಾ ಭರತ್? ಹೌದು. ಓಕೆ, ಅರ್ಥ ಆಯ್ತಲ್ವಾ ನಿಮ್ಗೆ ಈ ಒಂದು ಅಪ್ಡೇಟು? ಯಾರು ಕೂಡ ಇರ್ಲಿಲ್ಲ ನೋಡಿ, ಒಂದೊಂದು ಸಮಸ್ಯೆ ಬರ್ತಾ ಇರುತ್ತೆ ಯೂಟ್ಯೂಬ್ ನಲ್ಲಿ. ಏನೇನೋ ಮಾಡ್ಕೊಂಡು ನಾವೇನೋ ರಂಗೋಲಿ ತೆಳಗ್ ನುಗ್ಬೇಕು ಅಂತ ಹೋಗ್ತೀವಿ, ಆದ್ರೆ ಯೂಟ್ಯೂಬ್ ಟೀಮು ಸಗಣಿ ತೆಳಗೆ ನುಗ್ತಾ ಇದೆ, ಓಕೆ. ಸುಮ್ಮನೆ ಅಲ್ಲ, ಯೂಟ್ಯೂಬ್ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದೆ. ದಯವಿಟ್ಟು ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಇಲ್ದಿರಾ ಮತ್ತೆ ಸುಮ್ಮನೆ ನೋಡಿ ಈ ತರ ಲೈವ್ ಮಾಡ್ಬಿಟ್ಟು ಮಾಡಿಷನ್ ಮಾಡ್ಕೊಂಡ್ಬಿಡೋದು, ಆಮೇಲೆ ವ್ಯೂಸೇ ಇಲ್ಲ. ಹೌದು. ಈಗ ಬರ್ತಾ ನೋಡ್ತಾನೆ, ಅವ್ನ ಫ್ರೆಂಡ್ ಒಂದ್ ಇಬ್ರು ಇರ್ತಾನೆ, ನೋಡ್ತಾರೆ 2-3 ವ್ಯೂಗೆ ನಮ್ದು ಡಾರ್ ಆಗುತ್ತಾ? ಹೋದ್ ವಿಡಿಯೋದಲ್ಲೇ ತೋರಿಸ್ತೀನಿ $100 ಕಂಪ್ಲೀಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಅದಕ್ಕೊಬ್ರು ಕ್ವಶನ್ ಕೇಳಿದ್ರು ಭರತ್, ಏನೋ ಆ ಮಗ ಹೇಳ್ತಾನೆ 10,000 ಎಲ್ಲ ಕಂಪ್ಲೀಟ್ ಆಗುತ್ತೆ, ಒಬ್ಬ ಅಪ್ಪ ಹೇಳ್ತಾನೆ 1 ಲಕ್ಷಕ್ಕೆ ಆಗುತ್ತೆ ಅಂತ. ನೋಡಿ ಮೇಡಮ್, ನಾನು ಹೇಳ್ತೀನಿ ವಿಡಿಯೋದಲ್ಲಿ RPM ಅಂತ ಇರುತ್ತೆ ಅಲ್ವಾ ಭರತ್? ನಮ್ಮ ಇಂಡಿಯನ್ RPM ಬೇರೆ ಇರುತ್ತೆ, ಅಮೆರಿಕದ RPM ಬೇರೆ ಇರುತ್ತೆ. ನಿಮ್ಗೆ ಅದೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಮೆರಿಕ ಕಂಟೆಂಟ್ ನೋಡಿದ್ರೆ ವಿಡಿಯೋಗೆ ನಮ್ಗೆ ಜಾಸ್ತಿ ಡಾಲರ್ ಬರುತ್ತೆ, ಓಕೆ. ಆಮೇಲೆ ಕಂಟೆಂಟ್ಗಳು ಅಷ್ಟೇ, ಡಾಲರು, ಬಿಟ್ಕಾಯಿನು ಮತ್ತೆ ಈ ಏನಿದೆ ಗೂಗಲ್ ಪೇ, ಫೋನ್ ಪೇ ಬಗ್ಗೆ ಮಾಡಿದ್ರೆ ಅದ್ರಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ. ನಾವು ಕುತ್ಕೊಂಡಿದ್ರ ಬರೀ ಟೆಕ್ ಬಗ್ಗೆ ಮಾಡಿದ್ರೆ ಎಲ್ಲ ಕಮ್ಮಿ ಇರುತ್ತೆ, ಕುಕಿಂಗ್ ಮಾಡಿದ್ರೆ ಇನ್ನೂ ಕಮ್ಮಿ ಇರುತ್ತೆ, ಕೆಲವು ಕಂಟೆಂಟ್ ನಮ್ಗಿಂತ ಇನ್ನೂ ಕಮ್ಮಿ ಇರುತ್ತೆ. ಅದ್ರ ಬಗ್ಗೆ ಒಂದು ಕಂಟೆಂಟ್ ತರ್ತೀವಿ, ಓಕೆ, ವಿಡಿಯೋ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ಕಂಟೆಂಟ್ ಮಾಡಿದ್ರೆ ಲೋ ಪ್ರೈಸ್ ಸಿಗುತ್ತೆ ನಮ್ಗೆ ದುಡ್ಡು, ಯಾವ ಕಂಟೆಂಟ್ ಮಾಡಿದ್ರೆ ಜಾಸ್ತಿ ನಮ್ಗೆ ಅರ್ನಿಂಗ್ ಸಿಗುತ್ತೆ ಅಂತಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ದಯವಿಟ್ಟು ವಿಡಿಯೋ ನೋಡಿ ಕಲ್ತ್ಕೊಂತೀರಾ. ಒಂದು ವಿಡಿಯೋ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗಿ ಹೊರಟೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ನೀವು ಕನ್ಫ್ಯೂಸ್ ಎಲ್ಲ ಜೀವನ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ವಿಡಿಯೋ ನೋಡ್ತೀರಾ, ನೀವು ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡಕ್ ರೆಡಿ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ, ತಿಳ್ಕೊಂಡಿದೀವಿ. ಯೂಟ್ಯೂಬ್ ಬಗ್ಗೆಲೆ 3-4 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು, ಎಲ್ಲರ ಬಗ್ಗೆ ನೋಡಿದೀವಿ ಸಮಸ್ಯೆ. ನೋಡಿ, ಇದೊಂದು ಸಮಸ್ಯೆ ಬಂತು, ಈಗ ನಿಮ್ ಮುಂದೆ ಆಲ್ರೆಡಿ ತಂದಿದ್ದೀವಿ. ನೀವು ಎಲ್ಲರೂ ಹುಷಾರಾಗಿ ಜೀವನ ಮಾಡ್ಬೋದು ಅಲ್ವಾ ಯೂಟ್ಯೂಬ್ನಲ್ಲಿ. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ಕೊಂತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಉಳಿಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.